ಹೆಲೋ ಗೈಸ್, ಎಲ್ಲರಿಗೂ ಶುಭೋದಯ. ಇವಾಗ ನಾನು ನನ್ನ ಫೋನಲ್ಲಿ ಇಂಡಿಯನ್ ಟೈಮ್ ನೋಡಿಬಿಟ್ಟು 6 ಗಂಟೆ ಆಗಿಬಿಟ್ಟೈತೆ ಅಂತ ಎದ್ದೆ. ಇವಾಗ ನೋಡಿದ್ರೆ ಇಲ್ಲಿ 3 ಗಂಟೆ ಟೈಮು. ಇವಾಗ ಮತ್ತೆ ಮಲ್ಕೊಳ್ಳೋಣ ಅಂದರೆ ನಿದ್ರೆ ಬಂದರೆ ಮತ್ತೆ ಎಚ್ಚರ ಆಗಲ್ಲ. ತಿಂಡಿ ರೆಡಿ ಮಾಡಬೇಕು. ಅದಕ್ಕೆ ಇವಾಗ ನೆನ್ನೆ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಗಾಯ್ಸ್. ಅಂದರೆ ನಾನು ಕ್ಲೀನ್ ಮಾಡಿಲ್ಲ, ನಮ್ಮ ಕೆಲಸದವ್ನು ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗಿದ್ದಾನೆ. ನಾನು ಇನ್ನೊಂದು ಸರಿ ಪೂಜಾ ರೂಮ್ ಕ್ಲೀನ್ ಮಾಡಿಕೊಂಡು ಮತ್ತು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇದು ನನ್ನ ಗಾರ್ಡನ್. ಹೂವು ಎಷ್ಟೊಂದು ಬಿಡುತ್ತೆ ಅಂದರೆ ಎಲ್ಲ ಸೀಸನಲ್ಲೂ ನಮ್ಮ ಗಾರ್ಡನಲ್ಲಿ ಹೂವಿರುತ್ತೆ. ಈ ಮಕ್ಕಳು ಬಂದಾಗಂತೂ ಆ ಮೊಗ್ಗೆಲ್ಲ ಕಿತ್ತು ಬಿಸಾಕ್ತಾರೆ. ಸೊ ಸಮ್ ಟೈಮ್ ನಂಗೆ ಪೂಜೆಗೂ ಹೂ ಸಿಗಲ್ಲ. ಇವು ನೋಡಿ, ನಮಗೆ ನಿಜ ಯಾರಾದರೂ ಮಲ್ಕೊಂಡ್ರೆ ಆರಾಮಾಗಿ ಮಲ್ಕೋತಿದ್ವಿ. ಇವು ನನಗಿನ್ನ ಬೇಗ ಎದ್ಬಿಟ್ಟಿವೆ. ನಾನು ಜಾಸ್ತಿ ಹೂ ಕೀಳಲ್ಲ. ನನಗೆ ಅದು ಕಿತ್ತು ಪೂಜೆಗೆ ಮುಡ್ಸೋದಕ್ಕಿಂತ ಗಾರ್ಡನಲ್ಲಿ ಹಾಗೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಈಗ ನಾನು ತೋರಿಸಿದ್ನಲ್ಲ ವೈಟ್ ಕಲರು ಮತ್ತು ಒಂದು ಪಿಂಕ್ ಕಲರ್ ಇದೆ, ಇವೆರಡು ತುಂಬ ಹೂ ಬಿಡ್ತವೆ. ಅದರಲ್ಲಿ ಮಾತ್ರ ಕಿತ್ತು ಪೂಜೆ ದಿನ ದೇವ್ರಿಗೆ ಇಡ್ತೀನಿ. ಇನ್ನು ಬೇರೆದೆಲ್ಲ ಹಾಗೆ ಇಟ್ಟಿರ್ತೀನಿ. ಗಾರ್ಡನಲ್ಲಿ ಹರಳಿರುತ್ತಲ್ಲ, ಅದು ನೋಡೋಕೆ ಒಳ್ಳೆ ಇದೆ. ನೋಡಿ ಗೈಸ್, ವೈಟ್ ಆ್ಯಂಡ್ ಪಿಂಕ್ ಇದು ಬೇಗ ಬಾಡ್ಬಿಡುತ್ತೆ ಒಂದು ದಿನದಲ್ಲಿ. ಅದಕ್ಕೆ ನಾನು ಇದನ್ನು ಕಿತ್ತು ಮುಡಿಸ್ತೀನಿ. ಬೇರೆದೆಲ್ಲ 1 ವೀಕ್ ಅಲ್ಲಿ ತನಕನೂ ಇರುತ್ತೆ. ಮಕ್ಕಳು ಕೀಳ್ದೆ ಬಿಟ್ಟಿದ್ರೆ ಅದು ಹಂಗೆ ಅಲ್ಲಿರ್ಬೇಕಾದ್ರೆ ಬೆಳಗ್ಗೆ ಎದ್ದು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಕುಡಿ ನಾವು ಡಿಸ್ಟರ್ಬ್ ಮಾಡಲ್ಲ, ಕುಡಿ. ಇನ್ನೊಬ್ಬ ಫ್ರೆಂಡ್ ತೋರಿಸ್ತೀನಿ. ಇವನು ಅಯ್ಯೋ ಏನೋ ಶಿಖಾ, ನಾವು ಬಂದಿದ್ದಕ್ಕೆ ಅದು ನೀರು ಕುಡಿದೇ ಹೋಯ್ತು. 2 ವರ್ಷದ ಹಿಂದೆ ನನಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಚಿಕ್ಕದೊಂದು ಅರಿಶಿನ ಕೊಂಬು ಸಿಕ್ಕಿತ್ತು. ಸೊ ಅದನ್ನ ಅಯ್ಯೋ ಇದು ಬೆಳೆಯುತ್ತೆ ಇಲ್ವೋ ಅಂದ್ಬಿಟ್ಟು ತೊಗೊಂಡು ಬಂದು ಇಲ್ಲಿ ಬಿಸಾಕಿದೆ. ಸುಮ್ಮನೆ ಗುಡಿದೊಡ್ಬಿಟ್ಟು ಹಾಗೆ ಮಣ್ಣು ಹಾಕಿದೆ. ಇವಾಗ ಇಷ್ಟೊಂದು ಸಿಕ್ಕಿದೆ ನೋಡಿ ಗೈಸ್. ಇವತ್ತೊಂದು ಫುಟ್ಬಾಲ್ ಮ್ಯಾಚ್ ಇದೆ. ನಾನಂತೂ ಯಾವಾಗಲೂ ಹೋಗಿಲ್ಲ. ನಾನು ನನ್ನ ಪುಟ್ಟ ಬಂಗಾರಿ ಜೊತೆಗೆ ಅವಳು ಪುಟ್ಟ ಬಂಗಾರಿ ಕೂಡ ಹೋಗ್ತಾ ಇದ್ದೀವಿ. ಓಕೆ ಗಾಯ್ಸ್, ನೋಡಿ ಫುಲ್ಲು ಚಳಿ ಅಂದರೆ ಚಳಿ ಗಾಯ್ಸ್. ಅದಕ್ಕೆ ನನ್ನ ಹಸ್ಬೆಂಡ್ ಜಾಕೆಟ್ ಹಾಕೊಂಡಿದ್ದೀನಿ. ನನಗೆ ನನ್ನ ಜಾಕೆಟ್ಗಿಂತ ನನ್ನ ಹಸ್ಬೆಂಡ್ ಜಾಕೆಟ್ ಹಾಕೊಳ್ಳೋದೇ ತುಂಬ ಇಷ್ಟ. ಶಿಖಾ ಬೇಬಿ, ಸ್ಟಾಪ್. ಇದು ನಾವಿರುವಂಥ ಏರಿಯಾ 6 ರೋಡ್, ಮೌಲಾ ರೋಡ್ ಅಂತಲೂ ಕರೀತಾರೆ ಇದಕ್ಕೆ. ನೈಟ್ ಟೈಮ್ ಇಲ್ಲಿ ಪೊಲೀಸ್ ಕೂತಿರ್ತಾರೆ, ಸೈಲೆಂಟಾಗಿ ಕೂತಿರ್ತಾರೆ. ಸೊ 10 o'clock 10 above ನಾವೇನಾದರೂ ಮನೆಗೆ ಬರಬೇಕಾದ್ರೆ ಟಾರ್ಚ್ ಹಿಡ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ. ಫ್ಯಾಮಿಲಿ ಇದ್ದರೆ ಅವ್ರೇನು ಮಾತಾಡೋಲ್ಲ. ಸದ್ಯ ನಮ್ಮ ಅದೃಷ್ಟಕ್ಕೆ ಇವಾಗ ಇಲ್ಲಿ ಪೊಲೀಸ್ ಇಲ್ಲ, ಜಾಲಿಯಾಗಿ ಡ್ರೈವ್ ಮಾಡಿಕೊಂಡು ಮುಂದೆ ಹೋಗ್ಬೋದು. ಇಲ್ಲಿ ನೋಡಿ, ಇಬ್ಬರು ಸೆಕ್ಯೂರಿಟಿ ಕೂತ್ಕೊಂಡಿದ್ದಾರೆ. ನನಗೆ ಈ ಮರ ನೋಡಿ ತುಂಬಾ ಆಶ್ಚರ್ಯ ಆಯಿತು. ನಾನು ಫಸ್ಟ್ ಅಂದ್ಕೊಂಡಿದ್ದು ಆರೆಂಜ್ ಟ್ರೀ ಅಂತ, ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಇದು ಆರೆಂಜ್ ಟ್ರೀ ಅಲ್ಲ, ಅದೇ ಊರ ಕಡೆ ಬರುತ್ತಲ್ಲ ಬೆಲ್ಪತ್ರೆ ಗಿಡ ಅಂತ. ಒಂದೊಂದು ಕಾಯಿ ನೋಡಿ ಒಳ್ಳೆ ತೆಂಗಿನಕಾಯಿ ಇದ್ದಂಗಿದೆ. ಇದು ಎಂಥ ಬೆಲ್ಪತ್ರೆ, ಎಷ್ಟೊಂದು ಕಾಯಿ ಬಿಟ್ಟಿದೆ, ಎಲೆನೇ ಕಾಣಿಸ್ತಾ ಇಲ್ಲ, ಅಷ್ಟು ಜೋರಾಗಿದೆ ಕಾಯಿ. ಇಲ್ಲಿ ಫುಟ್ಬಾಲ್ ಅಂದರೆ ತುಂಬಾ ಕ್ರೇಜಿ. ಇವಾಗ ನೋಡೋಕ್ಕೆ ನಮ್ಮ ಇಂಡಿಯನ್ಸ್ ಕೂಡ ಬಂದಿರ್ತಾರೆ. ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಿರೋದು. ಅಲ್ಲಿ ನೋಡಿ ಹಿಂದೆಗಡೆ ಜ್ಯೂಸ್ ಮಾಡ್ತಾ ಇದ್ದಾರೆ. ನಾನು ಅಲ್ಲಿಗೋಗಿ ಕೇಳ್ಕೊಂಡು ಬರ್ತೀನಿ ಯಾವ ಜ್ಯೂಸ್ಗೆ ಏನು ಪ್ರೈಸ್ ಇದೆ ಅಂತ. ಸೊ ನಾನು ಒಬ್ಬಳೇ ಹೋಗಲ್ಲ, ಜೆಪಿನ್ ಕೂಡ ಕರ್ಕೊಂಡು ಹೋಗ್ತೀನಿ. 1-2 ನಿಮಿಷ ಇಲ್ಲಿ ಏನು ಇದೆ ನೋಡ್ಕೊಂಡು ಬರೋಣ. ವಾಟ್ ಈಸ್ ದಿಸ್?
ಇಲ್ಲಿ ನೋಡಿ ಎಷ್ಟೊಂದು ವೆರೈಟಿ ಕೋಳಿಗಳಿದೆ, ಮೊಟ್ಟೆ ಕೋಳಿ ಬೇರೆ ಇದೆ. ಇದಕ್ಕೆ ಎಷ್ಟೊಂದು ಆಯಿಲ್ ಹಾಕ್ತಿದೆ. ನಾವು ಆಯಿಲ್ ಹಾಕೋದು ನೋಡ್ಬಿಟ್ಟು ನನಗಂತೂ ತಿನ್ನಬೇಕಂತ ಅನಿಸ್ಲೇ ಇಲ್ಲ. ಅದು ಮೇ ಬಿ ಯೂಸ್ ಮಾಡಿರೋ ಆಯಿಲ್ ಮತ್ತೆ ಅಪ್ಲೈ ಮಾಡ್ತಿದ್ದಾನೆ. ರಿಯಲ್ ಆಗಿ ನಾವು ಈ ಥರದ್ರಲ್ಲಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಒಳ್ಳೆ ಚೆನ್ನಾಗಿರುತ್ತೆ. ನಾವು ಮಸಾಲೆ ಎಲ್ಲ ರುಬ್ಬಿ ಮಾಡ್ತೀವಲ್ಲ, ಅದಕ್ಕೆ ನಾನು ಜಸ್ಟ್ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಹಾಕ್ಬಿಟ್ಟು ತಿಂದರೆ ಮಸ್ತ್ ಇರುತ್ತೆ ಟೇಸ್ಟ್. ಅವ್ನು ನನಗೆ ಹೇಳ್ತಾ ಇದ್ದ ತಗೊಳ್ಳಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಅಂತ. ಅವ್ನು ಬೇರೆ ರೀಯೂಸ್ ಆಯಿಲ್ ಹಾಕಿದ್ದಾನೆ ಅನಿಸುತ್ತೆ. ಮತ್ತು ನನಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ನಾನು ವೆಜಿಟೇರಿಯನ್ ಅಂತ ಹೇಳ್ಬಿಟ್ಟು ಮತ್ತಲ್ಲಿಗೆ ಬಂದುಬಿಟ್ಟೆ ಸೈಡ್ಗೆ. ಇವ್ರು ಇಟ್ಟಿರೋ ಸ್ಟೈಲ್ಗೆ ಜ್ಯೂಸ್ ಸೂಪರಾಗಿರುತ್ತೆ ಅಂದ್ಕೊಂಡು ಬಂದೆ. ಆ ಗ್ಲಾಸ್ ನೋಡೇ ನನಗೆ ಇಷ್ಟ ಆಯಿತು. ಅಟ್ಲೀಸ್ಟ್ 1 ಕಪ್ಪಾರು ತೊಗೊಂಡು ಕುಡಿಯೋಣ ಅಂತ. ಇದರೊಳಗಡೆ ವೈನ್ ಮಿಕ್ಸ್ ಮಾಡಿದ್ದಾರಂತೆ. ಇಲ್ಲಂತೂ ಇವಾಗ ತುಂಬಾ ಸೌಂಡ್ ಜಾಸ್ತಿ, ಸೊ ಅದಕ್ಕೆ ನೀಟಾಗಿ ಏನು ಕೇಳಿಸಲ್ಲ ಅಂತ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಬಿಗ್ ಸ್ಕ್ರೀನಲ್ಲಿ ಫುಟ್ಬಾಲ್ ನೋಡೋದು. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಎಲ್ಲರೂ ಇಲ್ಲಿ ಆಫ್ರಿಕನರ್ಸೇ ಇದ್ದಾರೆ. ನಾವು ಒಂದು 7 ಜನ ಮಾತ್ರ ಇಂಡಿಯನ್ಸ್ ಇರೋದು. ಇಲ್ಲೆಲ್ಲ ಪೊಟೆಟೊ ಚಿಪ್ಸ್ ತುಂಬಾ ಫೇಮಸ್ಸು. ನಾನು ಮತ್ತು ಯಶಿಕಾ 1 ಪ್ಲೇಟ್ ತೊಗೊಂಡಿದ್ವಿ. ಇವರೆಲ್ಲ ಚಿಕನ್ ಆರ್ಡ್ರ್ ಮಾಡಿದರು. ಚಿಕನು ಕೂಡ ತುಂಬ ಚೆನ್ನಾಗಿತ್ತು, ಲೆಗ್ ಪೀಸ್. ನಾನು ಕೂಡ ಒಂದು 2-3 ಪೀಸ್ ತೊಗೊಂಡು ಟೇಸ್ಟ್ ಮಾಡಿದೆ. ಕರಂಗಿ ಜ್ಯೂಸ್ ಅಂತ ಹೇಳ್ಬಿಟ್ಟು ಗ್ರೇಪ್ಸ್ ಜ್ಯೂಸ್ ತೊಗೊಂಡು ಬಂದಿದ್ದು ನನ್ನ ಮಗಳು. ಸ್ವಲ್ಪ ಟೇಸ್ಟ್ ಮಾಡಿ ಫುಲ್ ಹಾಗೆ ನನಗೆ ಕೊಟ್ಬಿಟ್ಲು. ನಾನು ಮುಂಚೆ ಒಂದು 7 ಬಾಟ್ಲೆ ತೊಗೊಂಡೆ, ಅದೇ ಇನ್ನೂ ಖಾಲಿ ಆಗಿರಲಿಲ್ಲ. ಏನು ಮಾಡೋದು, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಕುತ್ಕೊಂಡು ನಾನು ಸ್ವಲ್ಪ ಕುಡಿದೆ ಚಿಪ್ಸ್ ಜೊತೆಗೆ. ನಾನು ಜೊತೆಗಿದ್ರೆ ಏನು ಪರ್ಚೇಸ್ ಮಾಡೋಕ್ಕೆ ಬಿಡಲ್ಲ ಅಂತ ಸೈಲೆಂಟಾಗಿ ಅವ್ರ ಅಪ್ಪನ ಕರ್ಕೊಂಡೋಗಿ ಜ್ಯೂಸ್ ತೊಗೊಂಡು ಬಂದಿದ್ದಾಳೆ ನನ್ನ ಮಗಳು. ಟೈಮ್ ಜಾಸ್ತಿ ಆಗ್ತಾ ಇದೆ. Ishika, are you sleeping?